ಬನ್ನಿ ನೋಡೋಣ. ಏನು ಅಂತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಬಿಲ್ಡಿಂಗ್. ದೇವನಹಳ್ಳಿ ಸ್ಟೇಷನ್ ಜನಪ್ರತಿನಿಧಿಗಳ ಕಚ್ಚಾಟದಿಂದ ನಮ್ಮನ್ನು ಕಾಪಾಡೋರು. ಕ್ರೆಡಿಟ್ ವಾರ್. ಮಾಜಿ ಶಾಸಕ ವರ್ಸಸ್ ಹಾಲಿ ಶಾಸಕ, ಮಾಜಿ ಶಾಸಕ ವರ್ಸಸ್ ಹಾಲಿ ಶಾಸಕ, ಇವರಿಬ್ಬರ ನಡುವಿನ ಕ್ರೆಡಿಟ್ ವಾರ್ನಿಂದಾಗಿ ಕಾಕಿ ಕಂಗಾಲಾಗಿದೆ. ಇದು ಪೊಲೀಸರಿಗೆ ಸಂಬಂಧಪಟ್ಟ ಸ್ಟೋರಿ. ಭವ್ಯವಾದ ಕಟ್ಟಡ ಇದ್ರೂ ಕೂಡ ಉದ್ಘಾಟನೆ ಆಗಿಲ್ಲ. ಭವ್ಯವಾದಂಥ ಕಟ್ಟಡ ಇದ್ರೂ ಕೂಡ ಅದು ಉದ್ಘಾಟನೆ ಆಗಿಲ್ಲ. ಆದರೆ ಯಾರಿಗೆ ತೊಂದರೆ ಆಗ್ತಾ ಇದೆ? ಪೊಲೀಸರಿಗೆ ತೊಂದರೆ ಆಗ್ತಾ ಇದೆ. ಈ ಪೊಲೀಸ್ ಸ್ಟೇಷನ್ ನೀವು ನೋಡಬೇಕು, ಎಲ್ಲ ರೆಡಿ ಇದೆ ಸರ್, ಉದ್ಘಾಟನೆ ಮಾತ್ರ ಆಗಿಲ್ಲ. ಮತ್ತೊಂದು ಕಡೆ ಕೋಲಾರದಲ್ಲಿ ನಾವೇನು ಹೇಳಿದ್ವಿ, ಉದ್ಘಾಟನೆ ಆಗಿದೆ, ಮೇಂಟೆನೆನ್ಸ್ ಇಲ್ಲ. ನೋಡಿ, ಇದು ಅದ್ಭುತವಾಗಿರುವಂಥ ಪೊಲೀಸ್ ಕಟ್ಟಡ. ಅಂಬೇಡ್ಕರ್ ಭವನದಲ್ಲಿ ಪೊಲೀಸ್ ಠಾಣೆ ಇದೆ, ಉದ್ಘಾಟನೆ ಇಲ್ಲ. ಪೇಂಟಿಂಗ್ ಎಲ್ಲ ಹೋಗ್ಬಿಟ್ಟಿದೆ, ಪೇಂಟಿಂಗ್ ಎಲ್ಲ ಹೋಗ್ಬಿಟ್ಟಿದೆ. ಹೆಂಗಿದೆ ನೋಡಿ. ಇನ್ನು ಏನರಪ್ಪ ಮಾಡಬೇಕು? ನೀವು ಕಿತ್ತೋಗಿರೋ ನೀವು ನಿಮ್ಮ ಕ್ರೆಡಿಟ್ ಮಾರ್ಗಾಗಿ ಏನು ನೀವು ದುಡ್ಡು ಹಾಕಿ ಮಾಡಿದ್ರೆ ಅದನ್ನು ಪೊಲೀಸರಿಗಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ದೊಡ್ಡಬೆಳವಂಗಲದಲ್ಲಿರುವಂಥ ಹೊಸ ಕಟ್ಟಡ ಇದು. ಬನ್ನಿ, ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಟ್ ಅಂತ ನೋಡಿದ್ರೆ ಹೋ, ಇದು ಡಾಕ್ಟರ್ BR ಅಂಬೇಡ್ಕರ್ ಭವನ ಅನ್ನಿಸುತ್ತೆ. ಆದರೆ ಅಂಬೇಡ್ಕರ್ ಭವನ ಅಲ್ಲ, ದೊಡ್ಡ ಬೆಳವಂಗೆಲ ಪೊಲೀಸ್ ಠಾಣೆ. ಎಸ್ ವೀಕ್ಷಕರೇ, ಒಂದ್ ಕಡೆ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಪೊಲೀಸ್ ಠಾಣೆ ಇರೋದನ್ನ ನೋಡಿದ್ರೆ, ಇನ್ನೊಂದು ಕಡೆ ಕುಕ್ಕುವ ಭವ್ಯ ಕಟ್ಟಡ ತಲೆ ಎತ್ತಿದೆ. ಹೌದು, ದೃಶ್ಯಗಳು ಕಂಡು ಬಂದಿದ್ದು ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲದಲ್ಲಿ. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಗಲೀಕರಣ ಹಿನ್ನೆಲೆ ಪೊಲೀಸ್ ಠಾಣೆಯನ್ನ ತೆರವುಗೊಳಿಸಲಾಗಿತ್ತು. 3 ವರ್ಷಗಳ ಹಿಂದೆಗೆ ಅಂಬೇಡ್ಕರ್ ಭವನಕ್ಕೆ ಪೊಲೀಸ್ ಠಾಣೆಯನ್ನ ಶಿಫ್ಟ್ ಮಾಡಲಾಗಿತ್ತು. 3 ವರ್ಷದಿಂದ ಅಂಬೇಡ್ಕರ್ ಭವನದಲ್ಲೇ ದೊಡ್ಡ ಬೆಳವಂಗಲ ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇನ್ನು 3 ವರ್ಷದ ಹಿಂದೆಗೆ ಭವನದ ಪಕ್ಕದಲ್ಲೇ 1,90,00,000 ರೂಪಾಯಿ ಖರ್ಚು ಮಾಡಿ ನೂತನ ಪೊಲೀಸ್ ಕಟ್ಟಡ ಕಟ್ಟಲಾಗಿದೆ. ಕಾಮಗಾರಿ ಮುಗಿದು 6 ತಿಂಗಳು ಆದರೂ ಉದ್ಘಾಟನೆಗೆ ಮೀನಾಮೇಷ ಎಣಿಸಲಾಗ್ತಿದೆ. MLA ಮತ್ತು XMLA ವರ್ಸಸ್ XMLA ಅನ್ನಂಗಾಗಿ ನಮ್ಮ ಮಾನ್ಯ ಶ್ರೀ ಗೃಹ ಸಚಿವರು ಸಹ ಈ ಒಂದು ಕಟ್ಟಡನ ಉದ್ಘಾಟನೆ ಮಾಡೋದಕ್ಕೆ ಅವರು ಉತ್ಸುಕತೆಯಿಂದ 3 ಸರ್ತಿ ಅವರು ಸಮಯ ಕೊಟ್ಟಿದ್ದಾರೆ. ಆ ಸಮಯ ಕೊಟ್ಟರೂ ಸಹ XMLA ಅವರು ಈಗಿರ್ತಕ್ಕಂಥ MLA ಅವರ ಒಂದು ಹೆಸರು ಚಾಲ್ತಿಗೆ ಬಂದ್ಬಿಡುತ್ತೆ, ಅವರ ಕಲ್ಲಲ್ಲಿ ಅವರ ಹೆಸರು ಬರುತ್ತೆ, ಅಥವಾ ಅವರು ಇದರ ಕ್ರೆಡಿಟ್ ತೊಗೊತಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ಒಳ ರಾಜಕೀಯಗಳ ವಿಚಾರದಿಂದಾಗಿ ಈ ಕಟ್ಟಡನ ಅವರು ಉದ್ಘಾಟನೆ ಮಾಡೋಕ್ಕೆ ಬಿಡ್ತಿಲ್ಲ. ಭವ್ಯ ಪೊಲೀಸ್ ಠಾಣೆ ಕಟ್ಟಡ ಉದ್ಘಾಟನೆ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿದೆ. ದೊಡ್ಡಬಳ್ಳಾಪುರ ಮಾಜಿ ಕಾಂಗ್ರೆಸ್ ಶಾಸಕ ವೆಂಕಟರಮಣಯ್ಯ ಮತ್ತು ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ನಡುವೆ ಜಿದ್ದಾಜಿದ್ದಿ ನಡೆಯುತ್ತಿದೆ. ಬಿಜೆಪಿ ಅವಧಿಯಲ್ಲಿ ಗೃಹ ಮಂತ್ರಿ ಆಗಿದ್ದ ಅರಗ ಜ್ಞಾನೇಂದ್ರ ಅನುದಾನ ನೀಡಿದ್ರು. ದೊಡ್ಡಬಳ್ಳಾಪುರದ ಅಂದಿನ ಶಾಸಕರಾಗಿದ್ದ ವೆಂಕಟರಮಣಯ್ಯ ಪೊಲೀಸ್ ಠಾಣೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದರು. ಆದರೆ ಇದೀಗ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಇದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇನ್ನು ಪೊಲೀಸ್ ಠಾಣೆ ಉದ್ಘಾಟನೆ ಕ್ರೆಡಿಟ್ ನನಗೇ ಸಿಗಬೇಕು ಅಂತ ಮಾಜಿ ಶಾಸಕ ವೆಂಕಟರಮಣಯ್ಯ ಉದ್ಘಾಟನೆಗೆ ತಡೆ ಹಾಕುತ್ತಿರುವ ಆರೋಪ ಕೇಳಿಬಂದಿದೆ. ರಾಜಕೀಯ ಜಂಜಾಟದಿಂದ ಈ ಒಂದು ಕಟ್ಟಡ ಉದ್ಘಾಟನೆ ಆಗಿಲ್ಲ. ಆದ್ದರಿಂದ ದಯಮಾಡಿ ಇವರು ಸರ್ಕಾರಕ್ಕೆ ಏನು ಹೇಳೋದು ಅಂದರೆ, ನಾನು ಏನು ನಮ್ಮ ಒಂದು ಪರಿಶಿಷ್ಟ ಜಾತಿ ಪಂಗಡದ ಒಂದು ಸಮುದಾಯ ಭವನ ಇದೆ, ನಮ್ಮ ದಲಿತ ಕಾರ್ಯಕ್ರಮಗಳನ್ನಾಗಲಿ ಅಥವಾ ಮದುವೆ ಶುಭ ಸಮಾರಂಭಗಳಾಗಲಿ ನಾವು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಟ್ಬಿಟ್ಟು ಹೊರಗಡೆ ಮಾಡಲಿಕ್ಕೆ ಆಗ್ತಿಲ್ಲ ಇವತ್ತಿನ ದಿನ. ಹಾಗಾಗಿ ದಯವಿಟ್ಟು ನಮಗೆ ಬೇಗ ಇದನ್ನು ಬಿಟ್ಕೊಂಡು ಕೊಡಬೇಕು ಅಂತ ಅದು ಈ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ. ಅಂಬೇಡ್ಕರ್ ಭವನದಲ್ಲಿ ಆ ಭಾಗದ ಬಡ ದಲಿತ ಸಮುದಾಯಗಳು ಅನೇಕ ಕಾರ್ಯಕ್ರಮಗಳು ಮದುವೆಗಳನ್ನು ಮಾಡಬೇಕಿತ್ತು. ತಾತ್ಕಾಲಿಕವಾಗಿ ಪೊಲೀಸ್ ಠಾಣೆಗೆ ಕಟ್ಟಡ ಬಿಟ್ಟುಕೊಟ್ಟ ನಂತರ ದಲಿತ ಸಮುದಾಯಗಳಿಗೂ ಕಟ್ಟಡದ ಅನುಕೂಲ ಇದುವರೆಗೂ ಸಿಕ್ಕಿಲ್ಲ. ಹೀಗಾಗಿ ಉದ್ಘಾಟನೆಗೆ ರೆಡಿಯಾಗಿರೋ ನೂತನ ಪೊಲೀಸ್ ಠಾಣೆಯನ್ನ ಸರ್ಕಾರ ಉದ್ಘಾಟನೆ ಮಾಡಿ ಪೊಲೀಸ್ ಠಾಣೆಯನ್ನ ಶಿಫ್ಟ್ ಮಾಡಿಸಿ ಅಂಬೇಡ್ಕರ್ ಭವನ ಬಿಟ್ಟುಕೊಡುವಂತೆ ದಲಿತ ಮುಖಂಡರು ಒತ್ತಾಯಿಸುತ್ತಿದ್ದಾರೆ. ಅದೇನೇ ಆದರೂ ಅವ್ರು ಬಗೆಹರಿಸ್ಕೊಂಡು ಬೇಗ ನಮಗೆ ದಲಿತ ಅಂಬೇಡ್ಕರ್ ಭವನನ ಬಿಟ್ಟುಕೊಟ್ರೆ ದಲಿತ ಸಮುದಾಯಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ಕೊಳೋದಕ್ಕೆ ತುಂಬ ಉಪಯುಕ್ತ ಆಗುತ್ತೆ ಅಂತ ನಾವೆಲ್ಲ ಮನವಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ದೊಡ್ಡಬೆಳವಂಗಲ ನೂತನ ಪೊಲೀಸ್ ಠಾಣೆ ಕಟ್ಟಡ ರೆಡಿಯಾಗಿ ಉದ್ಘಾಟನೆಗೆ ಸಿದ್ಧವಿದೆ. ಆದರೆ ಕಾಂಗ್ರೆಸ್ ಮಾಜಿ ಶಾಸಕ ಹಾಗೂ ಹಾಲಿ ಶಾಸಕರ ನಡುವೆ ಉದ್ಘಾಟನೆ ತಿಕ್ಕಾಟ ನಡೆಯುತ್ತಿದೆ. ಇದರ ನಡುವೆ ಪೊಲೀಸರು ನೂತನ ಕಟ್ಟಡಕ್ಕೆ ಶಿಫ್ಟ್ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಠಾಣೆಯನ್ನ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡೋವರೆಗೂ ಕೂಡ ನಮ್ಮ ತಂಡ ಬಿಡೋದಿಲ್ಲ.
ನೋಡಿ ವೀಕ್ಷಕರೇ, ಇದೊಂದು ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಆಗಿದ್ದಿದ್ರೆ ಎಷ್ಟು, ಅಲ್ಲಿ ಒಂದು ಅಂಬೇಡ್ಕರ್ ಭವನ ಇದನ್ನು ಬಿಟ್ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ದಲಿತ ಮತ್ತೊಂದು ಅಂತ ನಾನು ಹೇಳ್ತಾ ಇಲ್ಲ, ಓಕೆ, ಅವ್ರಿಗಾದ್ರೆ ಅವ್ರಿಗೆ ಅದು ಸಿಗಬೇಕಲ್ಲ ಅಟ್ಲೀಸ್ಟು. ನಾವು ಪ್ರತಿಯೊಂದನ್ನು ಕೂಡ ದಲಿತ ಹಂಗಲ್ಲ ನಾನು ಹೇಳಿ. ಈಗ ಅವರದನ್ನು ಆಗ್ರಹ ಮಾಡ್ತಾ ಇದ್ದಾರೆ, ಅಷ್ಟು ಅದ್ಭುತವಾಗಿರುವಂಥ ಬಿಲ್ಡಿಂಗ್ ಕಟ್ಟಿದ್ದೀರಿ, ಕೊಟ್ಬಿಟ್ರಪ್ಪ. ಹಾಂ, ಮಲ್ಲಿಕಾರ್ಜುನ ಬಾಲದಂಡಿ ಬೆಂಗಳೂರು ಗ್ರಾಮಾಂತರ SP ಅವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ ಸರ್. ಆದಷ್ಟು ಬೇಗ ಇದನ್ನು ಏನು ಈ ಕ್ರೆಡಿಟ್ ವಾರ್ಗಾಗಿ ಏನು MLA ಏನಾಗಲಿಕ್ಕಿದೆ, MLAಗಳಿಗಿಂದ ಯಾರು ಗೆದ್ದಿರ್ತಾರೆ ಮಾಡಿ, ಬೇಕಿದ್ರೆ ವೆಂಕಟರಮಣಯ್ಯ ಅವರನ್ನು ಕೂಡ. ಆಮೇಲೆ ನೀವೇನು ಬಿಲ್ಡಿಂಗ್ ಮಾಡಿದ್ರು ಅಂತೇಳಿ ನಿಮ್ಗೆ ಓಟ್ ಹಾಕ್ತಾರಾ? ಖಂಡಿತ ಇಲ್ಲ ಸರ್. ನೀವು ಮಾಡುವಂಥ ಕೆಲಸಗಳು ಖಂಡಿತವಾಗ್ಲೂ ಜನರಿಗೆ ಗೊತ್ತಾಗುತ್ತೆ, ನೀವು ಯಾವ ರೀತಿ ಜನರ ಜೊತೆ ಸ್ಪಂದಿಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಗಿರುವಾಗ ಇದು ಧೀರಜ್ ಮುನ್ರಾಜು ಅವರೇ, ವೆಂಕಟರಮಣಯ್ಯ ಅವರೇ, KH ಮುನಿಯಪ್ಪ ಉಸ್ತುವಾರಿ ಸಚಿವರಿದ್ದೀರಿ, ಮಲ್ಲಿಕಾರ್ಜುನ ಬಾಲದಂಡಿ ಬೆಂಗಳೂರು ಗ್ರಾಮಾಂತರ SP, ಎಲ್ಲರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ ಆದಷ್ಟು ಬೇಗ. ಓಕೆ, SP ಅವರಿದ್ದಾರೆ. ಮಲ್ಲಿಕಾರ್ಜುನ್ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಮಲ್ಲಿಕಾರ್ಜುನ್ ಸರ್ ನಮಸ್ತೆ. ಓಕೆ, ವೆಂಕಟರಮಣಯ್ಯ ಇದ್ದಾರೆ, ಮಾಜಿ ಶಾಸಕರು. ವೆಂಕಟರಮಣಯ್ಯ ಸರ್ ನಮಸ್ತೆ. ನಮಸ್ಕಾರ ಸರ್, ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀವಿ. ನಮಸ್ಕಾರ, ಹೇಳಿ ಹೇಳಿ. ಸರಿ, ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆ ಉದ್ಘಾಟನೆ ಯಾಕೆ ಸರ್ ಹಿಂಗೆ ಎಳಿತಾ ಇದ್ದೀರಿ ಇಬ್ಬರು ಸೇರಿ? ಸರ್, ನನಗೆ ಯಾಕೆ ಹೇಳ್ತೀರಿ ನೀವು? ಈಗ ನಾವು ಮೊನ್ನೆ ಗೃಹ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪತ್ರ ಕೊಟ್ಟು 2 ತಿಂಗಳಾಗಿದೆ. ನಾನು ಓಕೆ 2 ತಿಂಗಳಾಗಿದೆ, ಆ ಸಮಯ ಕೊಟ್ಟಿಲ್ಲ. ಮತ್ತೊಮ್ಮೆ ಮಾತಾಡಿ ಆದಷ್ಟು ಬೇಗ, ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾವು ಯಾವತ್ತೂ ಓಪನ್ ಇದ್ದೀರಿ. ಅಂಬೇಡ್ಕರ್ ಭವನ ಇರ್ಬೋದು, ಜಗಜೀವನ ಭವನ ಇರ್ಬೋದು, ಎಲ್ಲ ಸಮಾಜ, ಸವಿತಾ ಸಮಾಜದ ಭವನ ಇರ್ಬೋದು, ವಾಲ್ಮೀಕಿ ಭವನ ಇರ್ಬೋದು, ದೇವರರ್ಥ ಭವನ ಇರ್ಬೋದು, ನಮ್ಮ ಕಾಲದಲ್ಲಿ ರೆಡಿ ಇದ್ದೀರಿ ನೀವು ಇದಕ್ಕೆ ದೊಡ್ಡ ಮಟ್ಟದಲ್ಲಿ. ಒಂದೇ ನಿಮಿಷ ಸರ್, ಧೀರಜ್ ಮುನ್ರಾಜ್ ಅವರಿದ್ದಾರೆ, ಶಾಸಕರು. ಧೀರಜ್ ಮುನ್ರಾಜ್ ಸರ್ ನಮಸ್ತೆ. ನಮಸ್ತೆ ಸರ್. ಇದು ಯಾವಾಗ ಸರ್ ದೊಡ್ಡವಂಗಲ ಪೊಲೀಸ್ ಠಾಣೆ ಉದ್ಘಾಟನೆ? ಸರ್, ಗೃಹ ಸಚಿವರು ಟೈಮ್ ಕೊಡಬೇಕಾಗತ್ತೆ. ಗೃಹ ಸಚಿವರು ಈಗಾಗಲೇ ಲಿಖಿತ ಮೂಲಕ ಪತ್ರ 3 ಸತಿ ಕೊಟ್ಟಿದ್ದೀನಿ ಸರ್. ಮೊನ್ನೆ ಹೌಸಲ್ಲೂ ಹೇಳಿದ್ದೀನಿ. ಈ 23 ವರೆಗೂ ಕೋಡ್ ಆಫ್ ಕಾಂಡಕ್ಟ್ ಇತ್ತು, ನಿನ್ನೆವರೆಗೂ. ಈ ಕೋಡ್ ಆಫ್ ಕಾಂಡಕ್ಟ್ ಇವತ್ತಿಂದ ಲಿಫ್ಟ್ ಆಗಿದೆ. ಡೇಟ್ ಕೊಡ್ತೀನಪ್ಪ ಅಂತ ಹೇಳಿದ್ದಾರೆ. MP ಚುನಾವಣೆಗೆ ಮುಂಚೆ ಡೇಟ್ ಕೊಡ್ತೀನಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯಾವ ಚುನಾವಣೆ ಮುಂಚೆ ಸರ್? MP ಚುನಾವಣೆಗೆ ಮುಂಚೆ ಕೋಡ್ ಆಫ್ ಕಾಂಡಕ್ಟ್ ಡೇಟ್. ಇನ್ನು 3 ತಿಂಗಳಿದೆಯಲ್ಲ ಸರ್. ಕೋಡ್ ಆಫ್ ಕಾಂಡಕ್ಟ್ ಬರುತ್ತಲ್ಲ ಸರ್, ಈಗ ಅದನ್ನೇ ಸರ್ ಹೇಳಿದ್ದು. ಅದಕ್ಕೆ ಮುಂಚೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಒಂದು ಅಪ್ರಾಕ್ಸಿಮೇಟ್ಲಿ ಎಷ್ಟು ದಿನಗಳಾಗಿ ಮಾಡಿಸ್ತೀರಿ ಸರ್? ಸರ್, ಸಚಿವರು ಡೇಟ್ ಕೊಡ್ಬೇಕು ಸರ್. ನಾವು ಆಲ್ರೆಡಿ 3 ಸತಿ ಪ್ರಸ್ತಾವ ಮಾಡಿದೀವಿ, ಕೇಳಿದೀವಿ, ಪತ್ರದ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಸಚಿವರು ಇಲ್ಲದೆ ನಾವೇಂಗ್ ಸರ್ ಮಾಡಕ್ಕಾಗ್ತಾರೆ, ಗೃಹ ಸಚಿವರು ಇಲ್ಲದೆ. ಆದ್ರೆ ಮತ್ತೊಂದು ಕಡೆ ಹೇಳ್ತೀರಿ, ಇದು ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ನಡುವಿನ ಕಿತ್ತಾಟ ಅಂತ ಒಂದು ಆರೋಪ ಕೂಡ ಇದೆ. ಮಾಜಿ ಶಾಸಕರು ಯಾವ್ದು ಕಿತ್ತಾಟ ಏನು ಇಲ್ವಲ್ಲ? ಹಾಗಿದ್ರೆ ಪರವಾಗಿಲ್ಲ, ನಾನು ಪರಮೇಶ್ವರ್ ಅವರನ್ನ ನಾನು ಭೇಟಿ ಮಾಡಿ ಹೇಳ್ತೀನಿ. ದಯವಿಟ್ಟು ಪ್ಲೀಸ್, ನಾನು ಮಾತಾಡಿರೋದು ಹೇಳ್ತಾರೆ ಅವ್ರು. ಎಸ್, ಖಂಡಿತ. ಲೋಕಸಭಾ ಚುನಾವಣೆಗಿಂತ ಮೊದಲು ಅಂತ ಹೇಳ್ತಾ ಇದ್ದಾರೆ. ಆದರೆ ಲೋಕಸಭಾ ಚುನಾವಣೆ ಅಂತಂದ್ರೆ ಒಮ್ಮೆ ಕೋಡ್ ಆಫ್ ಕಂಡಕ್ಟ್ ಬಂದ ನಂತರ ಅದು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಪೊಲಿಟಿಕಲ್ ಹೆಡ್ ವಿಜಯ್ ಅವ್ರ ಹತ್ರ ನಾವು ಹೇಳ್ತೀವಿ, ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಈ ವಿಚಾರವನ್ನು ಅವರ ಗಮನಕ್ಕೆ ತನ್ನಿ. ಆದಷ್ಟು ಬೇಗ ದೊಡ್ಡ ಬೆಳವಂಗಲ ಹೊಸ ಕಟ್ಟಡ ಉದ್ಘಾಟನೆ ಆಗಲಿ. ಅಲ್ಲಿ ಯಾರೆಲ್ಲ ಅದನ್ನು ಕಾಯ್ತಾ ಇದ್ದಾರೆ ಫಲಾನುಭವಿಗಳು, ಅವರಿಗೆ ಲಾಭ ಸಿಗಲಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗೋಣ ಬಿಗ್ ಇಂಪ್ಯಾಕ್ಟ್ನಲ್ಲಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.